ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸೇರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಡಾಕ್ಟ್ರೇ, ನಾನು ಯಾವ ಹಣ್ಣನ್ನು ತಿನ್ನಬೇಕು, ಅಥವಾ ನನಗೆ ಮಧುಮೇಹ ಇದೆ, ನಾನು ವೇಟ್ ಜಾಸ್ತಿ ಇದ್ದೀನಿ, ನನಗೆ ಹೊಟ್ಟೆ ಸಮಸ್ಯೆ ಇದೆ, ಇನ್ಯಾವುದೇ ಸಮಸ್ಯೆ ಇದೆ, ನಾನು ಯಾವ ಹಣ್ಣನ್ನು ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಹಲವಾರು ಸಾಧಕರು ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ. ಆದರೆ ಸಾಮಾನ್ಯವಾಗಿ ಎಲ್ಲ ತೊಂದರೆಗಳಿದ್ದವರು ಕೂಡ ತಿನ್ನಬಹುದಾದಂಥ, ಸರಳವಾಗಿ ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಸಿಗುವಂಥ ಒಂದು ಹಣ್ಣು ಅಂತ ಹೇಳಿದ್ರೆ ಅದು ಪೇರ್ಲೆ ಹಣ್ಣು ಅಥವಾ ಸೀಬೆ ಹಣ್ಣು. ಹೌದು ವೀಕ್ಷಕರೇ, ನಗರ ಪ್ರದೇಶಗಳಲ್ಲೂ ಕೂಡ ಈಸಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ. ಹಳ್ಳಿಗಳಲ್ಲಂತೂ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲೇ ಅದನ್ನು ಬೆಳ್ಕೋತಾ ಇದ್ದೇವೆ. ಅತಿ ಕಡಿಮೆ ಅಥವಾ ಝೀರೋ ರಾಸಾಯನಿಕಗಳನ್ನು ಬಳಸಿ ಬೆಳಿಬಹುದಾದಂಥ ಅಥವಾ ನಮಗೆ ಸಿಗಬಹುದಾದಂಥ ಒಂದು ಹಣ್ಣು ಇದು. ಸೊ ಅದೇ ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು. ಸೊ ಇಂತಹ ಒಂದು ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣಿನ ಔಷಧಿಯುತ ಗುಣಗಳು, ಯಾರು ಇದನ್ನು ಹೆಚ್ಚಾಗಿ ತಿನ್ನಬೇಕು, ಯಾರು ತಿನ್ನಬಾರ್ದು, ಹೇಗೆ ಇದರ ಆರೋಗ್ಯಕರ ಗುಣಗಳನ್ನು ನಾವು ಪಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಹೌದು, ಮೊಟ್ಟ ಮೊದಲನೇದಾಗಿ ಗ್ವಾವಾ ಫ್ರೂಟ್ ಅಥವಾ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ಅಂತ ಕರೆಸ್ಕೊಳ್ಳುವಂಥ ಈ ಒಂದು ಹಣ್ಣು ಸಾಮಾನ್ಯವಾಗಿ ಎಲ್ಲ ಕಾಲಗಳಲ್ಲಿಯೂ ಕರ್ನಾಟಕದ ಅಥವಾ ದೇಶದ ಎಲ್ಲ ಭಾಗಗಳಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ. ಸೊ ಹೈಬ್ರಿಡ್ ಕೂಡ ಅದನ್ನ ಮಾಡ್ತಾ ಇದ್ದಾರೆ, ಅಥವಾ ಮನೆಗಳಲ್ಲೂ ಕೂಡ ನಾವು ಎಲ್ಲ ಊರುಗಳಲ್ಲೂ ಇದನ್ನ ನೋಡಬಹುದು. ಸೊ ಕೈಗೆಟುಕುವ ದರದಲ್ಲಿ ಸರಳವಾಗಿ ನಮ್ಗೆಲ್ಲರಿಗೂ ಸಿಗುವಂಥ ಒಂದು ಹಣ್ಣು. ಈ ಒಂದು ಪೇರ್ಲೆ ಹಣ್ಣಿನ ಔಷಧಿಯುತ ಗುಣಗಳನ್ನ ಕೇಳಿದ್ರೆ ನೀವು ಖಂಡಿತವಾಗಿ ಇದನ್ನ ಪ್ರತಿನಿತ್ಯ ಬಳಸ್ತೀರಿ. ಹೌದು, ನೀವು ಡಾಕ್ಟರ್ ಹೇಳ್ತೀರಿ ಎಲ್ಲ ಹಣ್ಣುಗಳಲ್ಲೂ ಎಲ್ಲ ಪೋಷಕಾಂಶಗಳಿರುತ್ತೆ, ಅದನ್ನ ತಿನ್ನಿ ಇದನ್ನ ತಿನ್ನಿ ಅಂತ. ಆದ್ರೆ ಈ ಪೇರಲೆ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಅಥವಾ ಅದನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುವಂತಹ ವಿಟಮಿನ್ ಸಿ ಹೇರಳವಾಗಿ ಇದೆ. ನೀವು ನೋಡಿ, ಒನ್ ಆಫ್ ದ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತ ನೀವು ಸರ್ಚ್ ಮಾಡಿದ್ರೆ ಆ ಸಾಲಿನಲ್ಲಿ ಮೊದಲ 5 ರ್ಯಾಂಕಿಂಗ್ ನಲ್ಲೇನೆ ಈ ಒಂದು ಪೇರ್ಲೆ ಹಣ್ಣು ಬರುತ್ತೆ. ಸೊ ನೀವು ನಿಂಬೆ ಹಣ್ಣು ಅಥವಾ ಸಿಟ್ರಸ್ ಫ್ರೂಟ್ಸ್ ನಲ್ಲಿ ವಿಟಮಿನ್ ಸಿ ಇರುತ್ತೆ ಅಂತ ನಂಬಿದಿರಿ ಅಥವಾ ತಿಳ್ಕೊಂಡಿದ್ದೀರಿ. ಸೊ ಅದನ್ನ ತಿನ್ಲಿಕ್ಕೆ ಹೋದ್ರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಇನ್ನಿತರ ಸಮಸ್ಯೆಗಳಾಗುತ್ತೆ. ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗದೆ, ಯಾವುದೇ ಕಾಂಪ್ಲಿಕೇಶನ್ಸ್ ಆಗದೆ ನೀವು ವಿಟಮಿನ್ ಸಿ ಅನ್ನ ಅತಿ ಹೆಚ್ಚು ನಿಮ್ಮ ಶರೀರಕ್ಕೆ ದಕ್ಕಿಸ್ಕೊಳ್ಬಹುದು ಅಂತ ಆದ್ರೆ ಅದು ಖಂಡಿತವಾಗಿ ಪೇರ್ಲೆ ಹಣ್ಣಲ್ಲಿ. ಸೊ ಇದರ ಜೊತೆಗೆ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆದಂಥ ವಿಟಮಿನ್ ಎನು ಇದರಲ್ಲಿದೆ, ವಿಟಮಿನ್ ಸಿನು ಈಗ ನಾನು ಹೇಳಿದಂತೆ ಇದೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಕೂಡ ಇದರಲ್ಲಿದೆ. ಸೊ ಇವನ್ನ ಎ ಬಿ ಸಿ ಮೂರನ್ನು ಕೂಡ ಹೇರಳವಾಗಿ ಇದು ಹೊಂದಿದೆ. ಇದರ ಜೊತೆಗೆ ಲೈಕೋಪಿನ್ ಅನ್ನುವಂಥ ಆಂಟಿ ಆಕ್ಸಿಡೆಂಟ್. ವೀಕ್ಷಕರ, ಲೈಕೋಪಿನ್ ಬಗ್ಗೆ ನಾವು ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ದೇವೆ. ಇದು ರಕ್ತನಾಳದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಏಜಿಂಗ್ ಪ್ರೊಸೆಸ್ ಅಂದ್ರೆ ವಯಸ್ಸಾಗುವಿಕೆ ಅಥವಾ ಮುಪ್ಪಾಗುವಿಕೆಯನ್ನ ಇದು ಸ್ಲೋ ಡೌನ್ ಮಾಡುತ್ತೆ. ಈ ಒಂದು ಲೈಕೋಪಿನ್ ಅನ್ನುವಂಥ ಆಂಟಿ ಆಕ್ಸಿಡೆಂಟ್ ಈ ಪೇರ್ಲೆ ಹಣ್ಣಿನಲ್ಲಿ ಹೇರಳವಾಗಿದೆ. ಸೊ ಪೋಷಕಾಂಶಗಳ ವ್ಯಾಲ್ಯೂವನ್ನು ನೀವು ಗಮನಿಸಿದ್ರೆ ವಿಟಮಿನ್ ಸಿ ಅನ್ನುವಂಥದ್ದು, ವಿಟಮಿನ್ ಎ ಮತ್ತು ಲೈಕೋಪಿನ್ ಅನ್ನುವಂಥ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಹೇರಳವಾಗಿರೋದ್ರಿಂದ, ಇವುಗಳ ಜೊತೆ ಉಳಿದ ಎಲ್ಲ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಇದು ಅತಿ ಹೆಚ್ಚು ಪೋಷಕಾಂಶಗಳ ಆಗರ ಅನ್ನುವಂಥದ್ದನ್ನ ಸಾಬೀತುಪಡಿಸುತ್ತೆ. ಸೊ ಎರಡನೇ ಮುಖ್ಯ ವಿಚಾರಕ್ಕೆ ಬರೋದಾದ್ರೆ ವೀಕ್ಷಕರೇ, ನಮ್ಮ ಶರೀರ ಒಂದು ದಿನಕ್ಕೆ, ಈಗ ಸಾಮಾನ್ಯವಾದಂಥ ವಯಸ್ಕ ಒಂದು ವ್ಯಕ್ತಿ, ಅವನ ಶರೀರದಲ್ಲಿ ದಿನಕ್ಕೆ ಇಷ್ಟು ಪ್ರಮಾಣದಷ್ಟು ಫೈಬರ್ನ ತಿನ್ಬೇಕು ಅಂತ ಇರುತ್ತೆ. ಅದರ 12% ಪ್ರಮಾಣವನ್ನ, ಎಷ್ಟು ಹೇಳಿ, 12% ಪ್ರಮಾಣವನ್ನ ಕೇವಲ ಒಂದು ಸೀಬೆ ಹಣ್ಣು ಅಥವಾ ಒಂದೇ ಒಂದು ಪೇರ್ಲೆ ಹಣ್ಣು ಅದು ದಕ್ಕಿಸ್ಕೊಡುತ್ತೆ. ಸೊ ಟೋಟಲ್ ಫೈಬರ್ನ 12%ನಷ್ಟು ಈ ಒಂದು ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ದಕ್ಕಿಸ್ಕೊಡುತ್ತೆ ಅಂತ. ಅದಲ್ಲಿ ಇದು ಎಷ್ಟು ಫೈಬರ್ನ ಹೊಂದಿರಬಹುದು, ನಿಮ್ಮ ಕರುಳಿನ ಆರೋಗ್ಯಕ್ಕೆ ಅಥವಾ ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ ಎಷ್ಟು ಸಹಾಯ ಮಾಡ್ಬೋದು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಹೌದು, ಅಂದ್ರೆ ಮೋಷನ್ ಕರೆಕ್ಟಾಗಿ ಆಗಲ್ಲ, ಡೈಜೆಷನ್ ಸಮಸ್ಯೆ ಇದೆ ಅಥವಾ ಅಜೀರ್ಣದ ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲಿ ಎಲ್ಲ ಹಣ್ಣುಗಳು ನಿಮ್ಗೆ ಸರಳ ಆಗ್ಲಿಕ್ಕೆ ಇರ್ಬೋದು, ಎಲ್ಲ ಹಣ್ಣುಗಳು ನಿಮ್ಗೆ ಅಷ್ಟು ಕರೆಕ್ಟ್ ಅನಿಸದೇ ಇರ್ಬೋದು. ಅಂಥ ಸಂದರ್ಭದಲ್ಲೂ ಕೂಡ ಅವರೆಲ್ಲರಿಗೂ ಕೂಡ, ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರಿಗೆಲ್ಲರಿಗೂ ಕೂಡ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಸಹಾಯ ಆಗುವಂಥದ್ದು ಈ ಒಂದು ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು. ಸೊ ಫೈಬರ್ ಅನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುವಂತಹ ಈ ಒಂದು ಸೀಬೆ ಹಣ್ಣನ್ನ ನೀವು ಆಹಾರದ ನಂತರದಲ್ಲೂ ಕೂಡ ಸೇವಿಸಬಹುದು. ಸೊ ನೀವು ನಾರ್ಮಲ್ ಆಹಾರವನ್ನು ತಿಂದ ನಂತರ ಯಾವ್ದಾರ ಒಂದು ಹಣ್ಣು ತಿನ್ಬೇಕು ಅಂತ ಅನ್ಸಿದ್ರೆ ಅದು ಸೀಬೆ ಹಣ್ಣನ್ನು ತಿನ್ನಬಹುದು. ಹೌದು, ಇನ್ನು ಮೂರನೇ ವಿಚಾರಕ್ಕೆ ಬರೋದಾದ್ರೆ ಡಯಾಬಿಟಿಸ್ ಉಳ್ಳವರು, ಅಂದ್ರೆ ಮಧುಮೇಹವನ್ನ ಹೊಂದಿರುವವರು, ಡಾಕ್ಟರ್ ನಾನು ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ಬಹುದು ಅಂತ ಕೇಳಿದ್ರೆ ಖಂಡಿತವಾಗಿ ನೀವು ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣನ್ನು ತಿನ್ನಬಹುದು. ಯಾಕೆಂದ್ರೆ ಇದು ಅತಿ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನ ಹೊಂದಿರುತ್ತೆ. ಸೊ ತಿನ್ನಕ್ಕೆ ಸ್ವೀಟ್ ಆಗಿದ್ರು ಕೂಡ ಅತಿ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನ ಹೊಂದಿರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಫೈಬರ್ ಅನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುತ್ತೆ. ಹಾಗಾಗಿ ಇದರಲ್ಲಿ ಇರುವಂತ ಸಕ್ಕರೆ ಅಂಶ ರಕ್ತಕ್ಕೆ ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಸೊ ಇದು ಮಧುಮೇಹವನ್ನ ಏರಿಸೋದಿಲ್ಲ.
ನಾರ್ಮಲಿ ಉಳಿದೆಲ್ಲ ಹಣ್ಣುಗಳಿಗಿಂತ ನಿಧಾನವಾಗಿ ಏರಿಸುತ್ತೆ, ನಿಧಾನವಾಗಿ ಇಳಿದು ಬಿಡುತ್ತೆ. ಸೊ ಯಾವುದೇ ಕಾಂಪ್ಲಿಕೇಶನ್ ಆಗದೆ, ನಾನು ಈಗಾಗಲೇ ಹೇಳಿದಂತೆ ರಕ್ತನಾಳಗಳ ಆರೋಗ್ಯಕ್ಕೆ ಎಲ್ಲದಕ್ಕೂ ಕೂಡ, ಈಗ ಡಯಾಬಿಟಿಸ್ನಿಂದ ಆಗುವಂಥ ಕಾಂಪ್ಲಿಕೇಶನ್ಗಳು, ಅದು ನ್ಯೂರೋಪತಿ ಆಗಿರ್ಬೋದು, ರೆಟಿನೋಪತಿ ಆಗಿರ್ಬೋದು, ಎಲ್ಲವೂ ಕೂಡ ರಕ್ತನಾಳಗಳ ಡ್ಯಾಮೇಜ್ನಿಂದಾನೇ ಆಗುವಂಥದ್ದು, ತಿಳ್ಕೊಳ್ಳಿ ವೀಕ್ಷಕರೇ. ಸೊ ಅಂಥವರು ಯಾವುದೇ ಭಯ ಇಲ್ಲದೆ ಈ ಒಂದು ಪೇರಲೆ ಹಣ್ಣನ್ನು ನಿಯಮಿತ ಪ್ರಮಾಣದಲ್ಲಿ ತಿನ್ನಬಹುದು. ಹೇಗೆ ಅಂತ ಹೇಳಿದ್ರೆ, ಆಹಾರದ 2 ಗಂಟೆಗಳ ಮೊದಲು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಹಾರವನ್ನು ತಿಂದು ಸೀಬೆ ಹಣ್ಣನ್ನು ತಿನ್ನೋದು ಬೇಡ. ಯಾರು ಮಧುಮೇಹ ಉಳ್ಳವರು, ಡಯಾಬಿಟೀಸ್ ಅನ್ನು ಹೊಂದಿರುವವರು 2 ಆಹಾರಗಳ ಮಧ್ಯೆ ಸೀಬೆ ಹಣ್ಣನ್ನು ತಿನ್ನಬಹುದು. ದಿನಕ್ಕೆ 1 ಸೀಬೆ ಹಣ್ಣನ್ನು ಯಾವುದೇ ಭಯ ಇಲ್ಲದೆ ತಿನ್ನಬಹುದು. ಸೊ ಇದು ಮಧುಮೇಹವನ್ನು ಹತೋಟಿಯಲ್ಲಿ ಇಡಲಿಕ್ಕೆ, ಮಧುಮೇಹದಿಂದ ಉಂಟಾಗಬಹುದಾದಂಥ ಕಾಂಪ್ಲಿಕೇಶನ್ಸ್ ಅಥವಾ ಅಡ್ಡ ಪರಿಣಾಮಗಳನ್ನು ತಪ್ಪಿಸ್ಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು 4ನೇ ವಿಚಾರಕ್ಕೆ ಬರೋದಾದ್ರೆ, ಹೃದಯದ ಆರೋಗ್ಯಕ್ಕೆ ಮತ್ತು ಅತಿ ತೂಕವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಸಹಕಾರಿ. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ LDL ಅನ್ನುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ HDL ಅನ್ನುವಂಥ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ಮಾಡುವಂಥ ಗುಣ ಪೇರಲೆ ಹಣ್ಣಿನಲ್ಲಿದೆ. ಹಾಗಾಗಿ ರಕ್ತನಾಳಗಳ ಒಳಪದರವನ್ನು ಕಾಪಾಡಿ ಹೃದಯದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. ಈಗಾಗಲೇ ನಾನು ಹೇಳಿದಂತೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಮತ್ತು ಹೈ ಫೈಬರ್ ವ್ಯಾಲ್ಯೂನಿಂದಾಗಿ ನಿಮ್ಮ ಒಬೆಸಿಟಿ ಅಥವಾ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಥವಾ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಇದು 5ನೇ ವಿಚಾರ. ವೀಕ್ಷಕರೇ, ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ವಯಸ್ಕ ಪುರುಷರಲ್ಲಿ ಈ ಒಂದು ಪೇರಲೆ ಹಣ್ಣಿನ ಬಳಕೆ ತುಂಬಾ ಸೂಕ್ತ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿರುವಂತೆ ಲೈಕೋಪಿನ್ ಆಂಟಿ ಆಕ್ಸಿಡೆಂಟ್ ಏನಿದೆ, ಅದು ವಯಸ್ಕರನ್ನ ಅಥವಾ ವಯಸ್ಸಾಗುವಿಕೆಯನ್ನ ಅದು ಸ್ವಲ್ಪ ನಿಧಾನವಾಗಿ ಆಗುವಂತೆ ಮಾಡುತ್ತೆ. ಯಾವಾಗ? ದಿನನಿತ್ಯ ನೀವು ಸೇವಿಸ್ತಾ ಬಂದಾಗ. ವಯಸ್ಕ ಪುರುಷರಲ್ಲಿ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ನ ಬಗ್ಗೆ ನೀವು ತಿಳ್ಕೊಂಡಿರ್ತೀರಲ್ಲ, ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ ಅಂದ್ರೆ ಅದನ್ನ ಕಡಿಮೆ ಮಾಡಲಿಕ್ಕೆ, ಅದನ್ನ ಹತೋಟಿಯಲ್ಲಿ ಇಡಲಿಕ್ಕೆ ಸಹಕಾರಿಯಾಗುವಂಥ ಲೈಕೋಪಿನ್ ಅಂಶ ಇದರಲ್ಲಿ ಹೇರಳವಾಗಿದೆ. ಸೊ ವಿಟಮಿನ್ ಸಿ ಇರ್ಬೋದು, ಲೈಕೋಪಿನ್ ಇರ್ಬೋದು, ಈ ಎಲ್ಲ ಅಂಶಗಳು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಬೇಗನೆ ವೃದ್ಧಿ ಆಗದೆ ಇರೋ ತರ, ಅಥವಾ ಪ್ರೋಸ್ಟೇಟ್ ಗ್ರಂಥಿ ಬೇಗನೆ ವೃದ್ಧಿ ಆಗದೆ ಇರೋ ತರ, ಅದರ ತನ್ನ ಒಂದು ಸೈಜ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋ ತರ ಈ ಒಂದು ಲೈಕೋಪಿನ್ ಮತ್ತು ವಿಟಮಿನ್ ಸಿ ಸಹಾಯ ಮಾಡುತ್ತೆ. ಹಾಗಾಗಿ ವಯಸ್ಕ ಪುರುಷರು 50 ವರ್ಷಗಳ ನಂತರದವರು ಈ ಒಂದು ಸೀಬೆ ಹಣ್ಣನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದಲ್ಲಿ ವಯಸ್ಸಾಗುವಿಕೆಯನ್ನು ಕೂಡ ಸ್ಲೋ ಮಾಡಬಹುದು, ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನು ಕೂಡ ತಡೆಗಟ್ಕೊಳ್ಬಹುದು. ವೀಕ್ಷಕರೇ, ಇನ್ನೊಂದು ಮುಖ್ಯ ವಿಚಾರವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು ಶರೀರಕ್ಕೆ ಅತಿಯಾಗಿ ತಂಪು, ಇದನ್ನ ತಿಂದರೆ ನೆಗಡಿ ಅಥವಾ ಕೆಮ್ಮು ಉಂಟಾಗುತ್ತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇದು ಎಲ್ಲರಲ್ಲೂ ಕೂಡ ಸತ್ಯ ಅಲ್ಲ. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಥವಾ ಸಾಧಕರು ನಮಗೆ ಹೇಳಿರೋ ಪ್ರಕಾರ, ಯಾರ ಪ್ರಕೃತಿಯಲ್ಲಿ ಈ ರೀತಿಯ ಒಂದು ಗುಣ ಇದೆ ಅಂಥವರಿಗೆ ಹಾಗಾಗಿರ್ಲಿಕ್ಕೆ ಸಾಧ್ಯ ಉಂಟು. ಅಂಥವರಿಗೆ, ಯಾರು ಶೀತ ಪ್ರಕೃತಿಯನ್ನು ಹೊಂದಿದ್ದೀರಿ ಅಥವಾ ನಂಗೆ ಪದೇ ಪದೇ ಕೆಮ್ಮು ನೆಗಡಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ, ಅಂಥವರಿಗಾಗಿ ಒಂದು ಸರಳ ಉಪಾಯವನ್ನು ಹೇಳ್ಕೊಡ್ತೇನೆ. ಏನು ಅಂತ ಹೇಳಿದ್ರೆ, ನೀವು ಪೇರಲೆ ಹಣ್ಣನ್ನು ತಿನ್ನಬಹುದು, ಆದರೆ ಅರ್ಧವನ್ನು ಬೆಳಿಗ್ಗೆ, ಅರ್ಧ ಒಂದು ಸಂಜೆ. ಸೊ ಒಂದು ಹಣ್ಣನ್ನು ಒಂದೇ ಸಲ ತಿನ್ನೋದು ಬೇಡ, ಅರ್ಧ ಹಣ್ಣನ್ನು ಬೆಳಿಗ್ಗೆ, ಅರ್ಧ ಹಣ್ಣನ್ನು ಸಂಜೆ ತಿನ್ನಬಹುದು. ಸಂಜೆ ಅಂದರೆ ಸೂರ್ಯಾಸ್ತಕ್ಕಿಂತ ಮೊದಲು. ಸೊ ರಾತ್ರಿ ಸಂದರ್ಭದಲ್ಲಿ ತಿನ್ನೋದು ಬೇಡ, ಒಂದು 5:15ಗಿಂತ ಮೊದಲು, ಬೆಳಿಗ್ಗೆ 9 ಗಂಟೆ ನಂತರ. ಸೊ 2 ಡಿವೈಡೆಡ್ ಡೋಸ್ನಲ್ಲಿ ತಿನ್ನಬಹುದು, 1ನೇ ಪ್ರಮಾಣ. 2ನೇ ವಿಚಾರ ಏನಂತ ಹೇಳಿದ್ರೆ, ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಅಥವಾ ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬಹುದು. ಇದೇನು ಮಾಡುತ್ತೆ, ಅದರ ಅತಿಯಾದ ತಂಪು ಗುಣ ನಿಮ್ಮ ಬಾಡಿಯಲ್ಲಿ ಸೇರದೇ ಇರೋ ಥರ ಮಾಡ್ಕೊಳ್ಳುತ್ತೆ. ಸೊ ಯಾರು ನೆಗಡಿ ಅಥವಾ ಕೆಮ್ಮು ಈ ಥರ ಸಮಸ್ಯೆಗಳಿಂದ ಪದೇ ಪದೇ ಬಳಲ್ತಾ ಇರ್ತೀರಿ, ಅವ್ರ ಶರೀರಕ್ಕೆ ಸ್ವಲ್ಪ ಹಣ್ಣುಗಳನ್ನು ತಿಂದರೂ ಕೂಡ ತಂಪಾಗ್ತದೆ ಅನ್ನೋ ಭಯ ಇದ್ದರೆ, ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಶುಂಠಿ ಪುಡಿಯನ್ನು ಸೇರಿಸ್ಕೊಂಡು ಅರ್ಧವನ್ನು ಬೆಳಿಗ್ಗೆ, ಅರ್ಧ ಹಣ್ಣನ್ನು ಸಂಜೆ ತಿಂದು ಬ್ಯಾಲೆನ್ಸ್ ಮಾಡಬಹುದು. ಖಂಡಿತವಾಗಿ ವಿಟಮಿನ್ ಸಿ ಮುಂದಿನ ದಿನಗಳಲ್ಲಿ ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಡುತ್ತೆ ನಿಮಗೆ. ಹಾಗಾಗಿ ಯಾರೂ ಕೂಡ ಭಯ ಪಡದೆ, ಎಲ್ಲ ಸಮಸ್ಯೆಯವರನ್ನೂ ಕೂಡ ಸೇರಿಸಿಕೊಂಡು ಸಾಮಾನ್ಯವಾಗಿ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಸರಳವಾಗಿ ಲಭ್ಯ ಇರುವಂತಹ ಹಣ್ಣು ಅಂತ ಹೇಳಿದ್ರೆ ಅದು ಈ ಒಂದು ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು. ವೀಕ್ಷಕರೇ, ಇದನ್ನ ನಾವೆಲ್ಲರೂ ಕೂಡ ಇನ್ನು ತಿನ್ನೋಣ. ಈ ಪೋಷಕಾಂಶಗಳ ಆಗರವಾಗಿರುವಂಥ ಇದರ ಎಲ್ಲ ಪೋಷಕಾಂಶಗಳನ್ನು ದಕ್ಕಿಸ್ಕೊಳ್ಳೋಣ. ಈ ನಾನು ಹೇಳಿರುವಂಥ ಸಮಸ್ಯೆಗಳಿಂದ ದೂರ ಬರೋಣ. ನಾವೆಲ್ಲರೂ ಆರೋಗ್ಯದ ಜಾಗೃತಿಯನ್ನು ಹೊಂದೋಣ ಅಂತ ಹೇಳ್ತಾ ನಮಸ್ಕಾರ.